ನೋಡಿ, ನಮ್ಮದು ತೋರು ಬೆರಳ ಕೆಳಗಡೆ ಅಂದರೆ ಗುರು ಪರ್ವತ ಅಂತ ಹೇಳ್ತೀವಿ. ಇದು ಈ ರೀತಿಯಾಗಿ ಉಬ್ಬಿರಬೇಕು. ಉಬ್ಬಿತ್ತು ಅಂದರೆ ಬಹಳಷ್ಟು ಒಳ್ಳೆಯದು. ಅಂದರೆ ಸ್ಪಿರಿಚುಯಾಲಿಟಿ ಅವ್ರಿಗೆ ಜಾಸ್ತಿ ಇರುತ್ತೆ. ಅಂದರೆ ದೇವ್ರ ಬಗ್ಗೆ ಅವ್ರು ಯಾವ ದೇವ್ರನ್ನ ನಂಬ್ತಾರೋ ಆ ದೇವರು ಅವ್ರಿಗೆ ಬಹಳಷ್ಟು ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ. ಸೊ ಆಮೇಲೆ ಎರಡನೇದು ಬಂದು ಇಲ್ಲಿ ನೋಡಿ, ಬುಧ ಪರ್ವತದ ಮೇಲೆ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ಗಳು ಈ ಥರ ಬಂದಿರಬೇಕು. ಸೊ ಈ ರೀತಿಯಾಗಿ ನೋಡ್ಕೊಳ್ಳಿ. ಹಾಗೆಯೇ ಸೂರ್ಯ ಪರ್ವತದ ಮೇಲೂ ಕೂಡ ಒಂದು ಒಳ್ಳೆ ಲೈನು, ಅಂದರೆ ಕರೆಕ್ಟಾಗಿ ಬಂದಿರತಕ್ಕಂಥ ಒಂದು ಲೈನು, ಎಲ್ಲೂ ಕಟ್ಟಾಗದೇ ಇರೋಂಥದ್ದು ಆ ಥರ ಇತ್ತು ಅಂದರೆ ಸೊ ಇವರಿಗೆ ಲಾಟ್ರಿ ಕೂಡ ಸಿಗುತ್ತೆ ಅಂತ ಹೇಳ್ತೀವಿ. ಗುರು ಪರ್ವತ ಮತ್ತು ನಿಮಗೆ ಬುಧ ಪರ್ವತ ಮತ್ತು ಸೂರ್ಯ ಪರ್ವತ ಚೆನ್ನಾಗಿದ್ರೆ ಮಾತ್ರ ನೀವು ಭಾಳಷ್ಟು ಸಕ್ಸಸ್ ಗಳಿಸ್ತೀರಿ, ಭಾಳಷ್ಟು ಹಣ ಗಳಿಸ್ತೀರಿ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಉಬ್ಬಿರಬೇಕು ಯಾವಾಗಲೂ ಅಷ್ಟೇ. ಗುರು ಪರ್ವತ ಆಗಲಿ, ಸೂರ್ಯ ಪರ್ವತ ಆಗಲಿ, ಬುಧ ಪರ್ವತ ಆಗಲಿ ಈ ರೀತಿಯಾಗಿ ಲೈಟಾಗಿ ಉಬ್ಬಿದಂಗೆ ಕಾಣುತ್ತೆ. ಸೊ ನೀವು ನೋಡ್ಕೋಬೋದು. ನೋಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಲಾಟ್ರಿ ಹೊಡೆಯೋದಿರ್ಬೋದು, ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಗೋದಿರ್ಬೋದು, ಇದೆಲ್ಲ ಈ ಥರ ಕೈಗಳಲ್ಲಿರುತ್ತೆ.